ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಒಂದು ಒಳ್ಳೆ ನೇಚರ್ನ ತೋರಿಸ್ತೀನಿ ಬನ್ನಿ. ನೇಚರ್ ಅಂದ ತಕ್ಷಣವೇ ಪ್ರತಿಯೊಬ್ಬರಿಗೂ ಇಷ್ಟವಾದಂಥದ್ದು, ಯಾಕಂದರೆ ತುಂಬಾ ಫ್ರೆಶ್ ಗಾಳಿ ಸಿಗುತ್ತೆ, ಹಾಗೆ ಇಂಪಾದ ಪಕ್ಷಿಗಳ ಧ್ವನಿಗಳು ನಾವಿಲ್ಲಿ ನೋಡ್ಬೋದು. ಮಕ್ಕಳಂತೂ ತುಂಬ ಖುಷಿಯಾಗಿ ಮುಂದೆ ಓಡ್ತಾಯಿದ್ರು. ನಮ್ಮ ಬೆಂಗಳೂರಲ್ಲಿ 300 ಎಕರೆ ಜಾಗದಲ್ಲಿ ಲೊಕೇಟ್ ಆಗಿದೆ ಅಂದ ತಕ್ಷಣ ನನಗೂ ಒಂದು ಸೆಕೆಂಡ್ ಶಾಕ್ ಆಯಿತು. 300 ಎಕರೆನಾ ಅಂತ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾರು ಈ ಪ್ಲೇಸ್ ಯಾವುದು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಪ್ಲೇಸ್ ಗೊತ್ತಾಗಿಲ್ಲ, ಪ್ಲೇಸ್ ಅಂತ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಎಷ್ಟೊಂದು ಪಾರಿವಾಳಗಳಿವೆ. ತುಂಬಾ ಬ್ಯೂಟಿಫುಲ್ಲಾಗೆ ಲೈನಾಗಿ ಕೂತಿತ್ತು. ಮಕ್ಕಳಂತೂ ಮುಂದೆ ಓಡ್ತಾ ಇದ್ರು. ನಾನು ಕೆಲವೊಂದಷ್ಟು ಪಿಕ್ಸ್ನ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ದೂರ ವಾಕ್ ಬಂದ್ರೂ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ. ತುಂಬಾ ಫ್ರೆಶ್ ಗಾಳಿ ಅಂತ ಹೇಳ್ಬೋದು. ಯಾವುದೇ ರೀತಿ ಏರ್ ಪೊಲ್ಯೂಷನ್ ಅಂತೂ ಇಲ್ಲವೇ ಇಲ್ಲ ಈ ಕಡೆ. ಇಷ್ಟು ಬ್ಯಾಂಗ್ಳೂರು ಸಿಟಿ ಮಧ್ಯದಲ್ಲಿ ಈ ಪ್ಲೇಸ್ ಇದೆ ಅಂದ ತಕ್ಷಣ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಯಾವ ಕಡೆ ನೋಡಿದ್ರೂ ಹಚ್ಚ ಹಸಿರಿಂದ ಕೂಡಿದ ಗಿಡ ಮರಗಳನ್ನೇ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ವಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಇಲ್ಲಿ ವೆಹಿಕಲ್ ಸಹ ಇದೆ, ಅದರಲ್ಲಿ ಅವರು ಒಂದು ರೌಂಡ್ ಸಹ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಿದ್ರಿನ ಮರನೂ ಇಲ್ಲಿದೆ. ಸ್ಪೆಷಲಾಗಿ ನಾನೀಗ ಬಾತುಕೋಳಿನ ತೋರಿಸ್ತೀನಿ, ಬನ್ನಿ ಏನು ಸಖತ್ತಾಗಿದೆ ಅಂತ. ಇದಿರೋದು ಬ್ಯಾಂಗ್ಳೂರು ಪ್ಲೇಸು. ಎಲ್ಲಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ. ಪ್ಲೇಸ್ ಅಂತ ಕಾಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡ್ತೀನಿ, ಯಾವ ಪ್ಲೇಸ್ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಎಷ್ಟು ಸಾಲಾಗಿ ಹೋಗ್ತಾ ಇದ್ದಾವೆ ನೋಡಿ ಬಾತುಕೋಳಿಗಳು. ಹಾಗೆ ಇಲ್ಲಿ ಮರಿಗಳು ಸಹ ಇವೆ, ಒಂದು 3 ಮರಿಗಳು. ಇದ್ರ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಇದೆ. ಬಾತುಕೋಳಿಗಳಿಗೆ ಆಡಲಿಕ್ಕೆ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. ಇಲ್ಲೂ 3 ಮರಿ ಇದೆ. ನೋಡ ಹೇಗಿದೆ, ಮಕ್ಕಳಂತೂ ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಪ್ಲೇಸ್ ಅಂತೂ ತುಂಬಾ ಸೂಪರ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ, ಒಂದರಿಂದೆ ಒಂದು. ನೋಡೋದಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾವೆ ಅಲ್ವಾ. ಬಾತುಕೋಳಿಗಳು ಈಗಾಗಲೇ ಒಂದು ರೌಂಡ್ನ ಕಂಪ್ಲೀಟ್ ಮಾಡ್ತು. ನಾವು ನೋಡಿದಾಗ ಇಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಒಂದು ರೌಂಡ್ ಹೋಗಿದ್ದು ಹೀಗೆ ಬರ್ತಾ ಇದ್ದಾವೆ. ಕೆಲವೊಂದು ವೈಟ್ ಬಾತುಕೋಳಿಗಳಿವೆ, ಇನ್ನೊಂದಷ್ಟು ಸ್ವಲ್ಪ ಬ್ರೌನಿಷ್ ಇದೆ, ಇನ್ನೊಂದು 3 ಬ್ಲ್ಯಾಕ್ ಕಲರ್ ಇವೆ. ನಮಗಂತೂ ತುಂಬಾ ಇಷ್ಟಪಟ್ಟು ಅಲ್ಲೊಂದು ಕೆಲವೊಂದಷ್ಟು ಪಿಕ್ಗಳನ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲ ಪ್ಲೇಸ್ಗಳೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾವೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೊಂದು ಪ್ಲೇಸ್ ಇದೆ, ಎಲ್ಲ ಒಡೋಗಿ ಒಂದೊಂದು ಕಲ್ಲುಗಳನ್ನ ಇಟ್ಕೊಂಡು ಕುತ್ಕೊಳ್ತಾ ಇದ್ದಾರೆ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದೆ ಪ್ಲೇಸು? ಸೂಪರ್ ಆಗಿದೆ. ಅರು ನಿಂಗೆ? ಓಕೆ, ಲೆಟ್ಸ್ ಮೂವ್. ಒಬ್ಬೊಬ್ಬರು ಒಂದೊಂದು ಆ್ಯಂಗಲಲ್ಲಿ ಫೋಟೋಗಳನ್ನ ತೆಗೆಸ್ಕೊಳ್ತಾ ಇದ್ರು. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳಂತೂ ಇಲ್ಲಿಗೆ ಬಂದು. ಸಂಜೆ ಆದರೆ ಸಾಕು, ಇನ್ನೂ ಕಾಲು ನೋವು ಅನ್ನೋದಂತೂ ಪಕ್ಕಾ ಗ್ಯಾರಂಟಿ. ಇಲ್ಲೇ ಈ ಕಡೆ ಬಂದರೆ ಒಂದು ಸಣ್ಣ ಪಾರ್ಕ್ ಸಹ ಇದೆ, ಅಲ್ಲಿ ಎಕ್ಸಸೈಸ್ ಸಹ ಇಟ್ಟಿದ್ದಾರೆ ಎಲ್ಲನೂ.
ನೋಡಿ ಪಾರ್ಕಿಗೆ ಬಂದ್ವಿ ನಾವು. ಮಕ್ಕಳಿಗೆಲ್ಲ ಎಕ್ಸಸೈಸ್ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದೆ. ಸೊ ಅವರು ನೋಡಿ ನೆಕ್ಸ್ಟ್ ಮೋನ್ವಿ. and Shreyas and Ayush. So Shreyas and Monvi Ayush and ಇವನು ನೋಡಿ ತರಲೆ ಅವರು ಜಾಸ್ತಿನೇ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದ ಅರು ಅಂತೂ. ಸೊ ನೋಡಿ ಈ ಕಡೆಯಿಂದ ಆಗಲೇ ಆ ಕಡೆಗೆ ಜಂಪ್ ಹೊಡೆದ್ಬಿಟ್ಟ. ನೆಕ್ಸ್ಟ್ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಸಹ ನಾವು ಎಕ್ಸಸೈಸ್ ಮಾಡ್ತಾಯಿದ್ವಿ. ಕೆಲವೊಂದು ನೇಚರ್ ಹತ್ರ ಫೋಟೋಸ್ಗಳನ್ನ ನಾವು ತಗೊಂಡ್ವಿ. ನೋಡಿ ಎಷ್ಟು ಸಾವಿರಾರು ಮರಗಳನ್ನ ನಾವಿಲ್ಲಿ ನೋಡ್ಬೋದು. ಮಕ್ಕಳಂತೂ ಮುದ್ದಾಗೆ ಕ್ಯೂಟಾಗೆ ಫೋಟೋಸ್ಗಳನ್ನ ತಗೊಡಿ ಆಂಟಿ ಅಂತ ಕೇಳ್ತಾಯಿದ್ರು. ನಾನು ಅಷ್ಟೇ ಕೆಲವೊಂದಷ್ಟು ಫೋಟೋಸ್ನ ತೆಗೆದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಮಕ್ಕಳು. ನಿಮಗೂ ಈ ಪ್ಲೇಸ್ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಹೇಳಿ? ಕಮೆಂಟ್ ಮಾಡಿದ್ರೆ ನಾನಿಲ್ಲಿ ಪ್ಲೇಸ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಆಗ ನಿಮಗೂ ಬಂದು ಕೆಲವೊಂದಷ್ಟು ನೀವು ಫೋಟೋಸ್ ನೋಡಿಕೊಂಡು ಪ್ಲೇಸ್ ನೋಡಿಕೊಂಡು ಆರಾಮ್ಸೆ ಹೋಗ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ನಡೆದಾಡೋಕ್ಕೆ ಜಾಸ್ತಿ ಆಗಲ್ಲ ಅಂದರೆ ಇಲ್ಲಿ ಒಂದು ವೆಹಿಕಲ್ ಸಹ ಇದೆ. ಮಕ್ಕಳು ಈ ಗಾಡಿ ನೋಡಿದ ತಕ್ಷಣ ಅಲ್ಲಿಗೆ ಲಗ್ಗೆ ಇಟ್ಟರು ಅಂತ ಹೇಳ್ಬೋದು. ಸೊ ಎಲ್ಲ ಓಡೋಗಿ ಕೆಲವೊಂದಷ್ಟು ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ಮಾಡ್ಕೊಳ್ತಾ ಇದ್ರು. ಸೊ ನಾನು ಡ್ರೈವ್ ಮಾಡ್ತೀನಿ ಅಂತ. ನಮ್ಮ ಆಯುಷಿಗೆ ಡ್ರೈವಿಂಗ್ ಬಂದಿದ್ದಂತೂ ಪಕ್ಕ ಎತ್ಕೊಟ್ಟೋಗೋನೇನೋ, ಹಂಗೆ ಅವನು ಫೋರ್ಸ್ ಕೊಡ್ತಾ ಇದ್ದಾನೆ. ಸೊ ನನ್ನ ಮುದ್ದಾದ ಮಗಳು ಮೋನ್ವಿ. ಸೊ ಎಲ್ಲರೂ ನೋಡು ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ಲು. ಮಕ್ಕಳ ಜೊತೆ ಆಟ ಆಡ್ತಾಯಿದ್ರೆ ನಾವು ಮಕ್ಕಳಾಗ್ಬಿಡ್ತೀವಿ ಅನಿಸುತ್ತೆ. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಆಯುಷ್ ಅಂತೂ ಗಾಡಿ ಬಿಟ್ಟು ಎದ್ದೊಳ್ತಾನೆ ಇರಲಿಲ್ಲ. ಮಕ್ಕಳಿಗೆಲ್ಲ ಆರೋಗ್ಯ ಆಗಿರುವ ಶ್ರೇಯು ಎಲ್ಲರೂ ಸಿಂಗಲ್ ಫೋಟೋಸ್ಗಳನ್ನ ಕೇಳಿದ್ರು, ನಾನು ಸಹ ತಗೊಟ್ಟೆ. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ಒಳ್ಳೊಳ್ಳೆ ಪ್ಲೇಸ್ ನೋಡಿಕೊಂಡು ಈವ್ನಿಂಗ್ನ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಕೆಲವೊಂದು ಫೋಟೋಸ್ಗಳನ್ನ ನಾವು ಇಲ್ಲೇ ಶೇರ್ ಮಾಡ್ತಾಯಿದ್ದೀನಿ, ನಿಮಗೂ ಸಹ ನೋಡಲಿ ಅಂತ ಹೇಳಿ. ನೋಡಿ ಯಾವ್ಯಾವ ಫೋಸಲ್ಲಿ ನಮ್ಮ ಮಕ್ಕಳು ಕೂತಿದ್ದಾರೆ ಅಂತ ಹೇಳಿ. ಸೂಪರ್ ಅಲ್ವಾ? ಸೊ ಅಣ್ಣದಿರ ಜೊತೆ ಮೋನು ಕೆಲವೊಂದು ಫೋಟೋಸ್ನ ತಗೊಂಡ್ಲು. 300 ಎಕರೆ ಜಾಗದಲ್ಲಿ ನಡ್ಕೊಂಡಂತೂ ನಮ್ಮ ಪ್ರಾಣಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಗ ಅಷ್ಟೇ ತೋರಿಸಿರೋದು. ಪಾರ್ಟ್ 1ನಲ್ಲಿ ಇಷ್ಟನ್ನು ತೋರಿಸಿದ್ದೀನಿ. ಪಾರ್ಟ್ 2ನಲ್ಲಿ ನಾನು ಫ್ಯಾಮಿಲಿ ಜೊತೆ ಬಂದು ನನ್ನ ಬ್ರದರ್ ಜೊತೆ ಕಾರಲ್ಲಿ ಬಂದೇನೆ. ಇನ್ನು ಬಾಕಿ ಪ್ಲೇಸಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನಮಗಂತೂ ಇಷ್ಟಕ್ಕೇ ಸಾಕಾಯಿತು, ಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ. ಸೊ ನಾವೀಗ ಮನೆಗೆ ರೀಚ್ ಆದ್ವಿ. ಅಲ್ಲಿಂದ ನೆಕ್ಸ್ಟು ಏರೋಪ್ಲೇನ್ ಸಹ ತುಂಬಾ ಹತ್ತಿರದಲ್ಲಿ ಹೋಗ್ತಾಯಿತ್ತು, ಹಾಗಾಗಿ ಅದನ್ನು ಸಹ ನಾನು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಮನೆಗೆ ಬಂದ್ವಿ. ಮನೆ ಪಕ್ಕದಲ್ಲೇ ಒಂದು ಟೆಂಪಲ್ ಸಹ ಇದೆ. 300 ಎಕರೆ ಜಾಗದಲ್ಲೇ ಈ ಅಪಾರ್ಟ್ಮೆಂಟ್ಗಳು ಇರೋದು. ಸೊ ನಾವಿಲ್ಲೇ ಸ್ಟೇ ಆಗಿರೋದು ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳಿ ನಾವು ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀವಿ. ಯಾರು ಅಂತ ಗೆಸ್ ಮಾಡಿ ನೋಡೋಣ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಟೆಂಪಲು ಅಷ್ಟೇ. ಬನ್ನಿ ಒಳಗೋಗಿ ತೋರಿಸ್ತೀನಿ. ಈ ಎಲ್ಲ ಪ್ಲೇಸು ಬೆಂಗಳೂರಲ್ಲೇ ಇರೋದು. ಸೊ 300 ಎಕರೆ ಜಾಗದಲ್ಲಿ
ಮುನೇಶ್ವರ ಸ್ವಾಮಿ ಟೆಂಪಲ್ ಇದು ತುಂಬಾ ಚೆನ್ನಾಗಿದೆ, ತುಂಬಾ ಕೂಲ್ ಪ್ಲೇಸ್ ಅಂತ ಹೇಳ್ಬೋದು. ಜಾಗ ಅಂತೂ ತುಂಬಾ ಅದ್ಭುತವಾಗಿದೆ, ಯಾವುದೇ ರೀತಿಯ ಗಲಾಟೆಗಳಿಲ್ಲ, ತುಂಬ ಸೈಲೆಂಟ್ ಏರಿಯಾ ಅಂತ ಹೇಳ್ಬೋದು. ಅಲ್ಲೇ ಕೆಲವೊಂದಷ್ಟು ಫೋಟೋಸ್ಗಳನ್ನ ನಾನು ನನ್ನ ಮಕ್ಕಳ ಜೊತೆ ತಗೊಂಡೆ. ಮಕ್ಕಳ ಜೊತೆ ಹೀಗೆ ಮಕ್ಕಳಾಗಿರೋದು ತುಂಬಾ ಖುಷಿ ಅನಿಸುತ್ತೆ. ಸೊ ಟೆಂಪಲ್ ಅಂತೂ ನೋಡಿದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೋಡಿ, ಮೋನು ಒಂಥರ ಪೋಸ್ ಕೊಟ್ಟರೆ ಈಗ ಅವರು ಯಾವ ರೀತಿ ಪೋಸ್ ಕೊಡ್ತಾನೆ ಅಂತ ನೋಡಿ. ಅದಕ್ಕೆ ನಾನು ಇವನ್ನ ತರಲೆ ಅನ್ನೋದು. ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಪೋಸ್ಗಳನ್ನ ಕೊಟ್ಟರು. ಇಷ್ಟು ಚಿಕ್ಕ ಗಿಡದ ಪರಂಗಿ ಗಿಡದಲ್ಲಿ ನೋಡಿ ಇಷ್ಟು ಪರಂಗಿಕಾಯಿ ಬಿಟ್ಟಿದೆ. ಟೊಮೊಟೊ ಗಿಡ, ಪುಟಾಣಿ ಗಿಡದಲ್ಲಿ ಟೊಮೊಟೊ ಹಣ್ಣುಗಳು ಬಿಟ್ಟಿದೆ. ಬಿಳಿ ಎಕ್ಕದ ಗಿಡ ಸಹ ಇದೆ. ಮಕ್ಕಳು ಸ್ವಲ್ಪ ಹೊತ್ತು ಶಟ್ಲ್ ಕಾಕ್ ಸಹ ಆಡಿದ್ರು. ಸೊ ಎಲ್ಲ ಆಟ ಪಾಠ ನೋಟ ಎಲ್ಲ ಇದ್ರೇ ಚೆಂದ ಅಲ್ವಾ. ಇಲ್ಲೂ ಮನೆ ಹತ್ರನೂ ಸ್ವಲ್ಪ ಗಾರ್ಡನ್ ಇದೆ. ಸೊ ಅದನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.